ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂದು ಭಕ್ತಿ ಭಾವದಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ವಿಶೇಷವಾಗಿ ಭಾಗವಹಿಸಿ ವಾಲ್ಮೀಕಿ ಮಹರ್ಷಿಯವರ ಆದರ್ಶಗಳು ಇಂದು ಸಮಾಜಕ್ಕೆ ಬೆಳಕಿನ ದಾರಿ ತೋರಿಸುತ್ತಿವೆ ಎಂದು ಹೇಳಿದರು. ಶ್ರೀರಾಮುಲು ಅವರ ಉಕ್ತಿಯ ಭಾಗ. ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಬರೆದ ರಾಮಾಯಣ ಗ್ರಂಥವು ಕೇವಲ ಒಂದು ಪೌರಾಣಿಕ ಕಥೆಯಲ್ಲ, ಅದು ಮಾನವನ ಜೀವನ ಪರಿವರ್ತನೆಗೆ ದಾರಿ ತೋರಿಸುವ ಪವಿತ್ರ ಗ್ರಂಥ. ಪ್ರತಿಯೊಬ್ಬರೂ ರಾಮಾಯಣ ಓದಿ ಅದರ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ನಿಜವಾದ ಶಾಂತಿ ಮತ್ತು ಸಮಾನತೆ ಬೆಳೆಯುತ್ತದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಶ್ರೀರಾಮುಲು ಮಾತನಾಡುತ್ತಿರುವ ದೃಶ್ಯ ಹಿನ್ನೆಲೆಯಲ್ಲಿ ಹರ್ಷೋದ್ಗಾರಗಳು. ಇದೇ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಶ್ರೀ ವಾಲ್ಮೀಕಿ ಮಹರ್ಷಿ ಶ್ರೀ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಪ್ರಗತಿ ಸಾಧಿಸಿದ ಪ್ರತಿಭಾವಂತರಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನ ಸ್ಥಳೀಯ ಗಣ್ಯರು, ಅಧಿಕಾರಿಗಳು ಮತ್ತು ಹಲವಾರು ಬಡಾವಣೆಗಳ ಭಕ್ತರು ಸೇರಿದಂತೆ ನೂರಾರು ಜನರು ಸಾಕ್ಷಿಯಾಗಿದ್ದರು. ವರದಿ ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಪರಮ ಪೂಜ್ಯ ಪ್ರಸನ್ನಾನಂದ ಶ್ರೀಗಳು ಹಾಗೂ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಪಿ ಶ್ರೀರಾಮುಲು ಸಾಹೇಬರು ಹಾಗೂ ಅನಂದಣ್ಣ ಗಡ್ಡದೇವ ಮಠ ಅವರು ಹಾಗೂ ನಮ್ಮ ಹೇಮಲತಾ ನಾಯಕ್ ಮೇಡಮ್ ಅವರು ಎಲ್ಲರೂ ಗಣ್ಯಮಾನ್ಯರು ಸೇರಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕಂತ ಕೇಳ್ಕೊಳ್ತಾ ಇದಕ್ಕೆ ಪುಷ್ಪಾರ್ಪಣೆಯನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಅರ್ಪಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮದಕರಿ ನಾಯಕರು ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ಯೋತ್ಸವ ಹಾಗೂ ರಾಜವೀರ ಮದಕರಿ ನಾಯಕ್ ಅವರ ಜಯಂತ್ಯೋತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಜಗದ್ಗುರುಗಳು ಆದಿಯಲ್ಲಿದ್ದಾರೆ. ಅವರು ಸ್ವಲ್ಪ ಸಮಯಕ್ಕೆ ಅವರು ಬಂದು ಈ ಕಾರ್ಯಕ್ರಮವನ್ನು ಕೂಡ ಅಜ್ಜೂರು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಆದಂಥ ಚಂದ್ರು ಲಂಬಾಣಿಯವರೇ, ಶಾಸಕರು ಸೋದರಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹೇಮಲತಾ ನಾಯಕ್ ಅವರೇ, ತಾಲೂಕಿನ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂಥ ಭೀಮಣ್ಣನವರೇ, ಮಾಜಿ ಶಾಸಕರು ಹಿರಿಯರಾದಂಥ ರಾಮಣ್ಣ ಲಂಬಾಣಿಯವರೇ, ಮಾಜಿ ಶಾಸಕರಾದಂಥ ರಾಮಕೃಷ್ಣಣ್ಣ ದೊಡ್ಡಮಣಿಯವರೇ, ನಡೀತಾ ಇದೆ ಜಯಂತ್ಯೋತ್ಸವ ನಡೆಯುವಂಥ ಟೈಮಲ್ಲಿ ಪ್ರತಿ ವರ್ಷ ಕೂಡ ಆಚರಣೆಯನ್ನು ಮಾಡ್ಕೊತೀವಿ. ಆಚರಣೆಯನ್ನು ಮಾಡಿಕೊಂಡಂಥ ಟೈಮಲ್ಲಿ ಒಂದು ವರ್ಷ ಆಚರಣೆಯನ್ನು ಮಾಡಿಕೊಂಡ ನಂತರ ಇನ್ನೊಂದು ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬದಲಾವಣೆಯನ್ನು ಕಾಣಬೇಕಾಗುತ್ತೆ. ಯಾಕಂದ್ರೆ ಈ ಸಮುದಾಯ ಅನ್ನಂಥದ್ದು ನಾವು ರಾಜವೀರ ಮದಕರಿ ನಾಯಕವನ್ನು ಹಿಡ್ಕೊಂಡು 77ನ ಪಾಳೆಪಟ್ಟೆಗಳನ್ನ ಹಿಡ್ಕೊಂಡು ಇವತ್ತಿನ ಸಮುದಾಯದ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಮೂಲತಃ ನಾವೆಲ್ಲರೂ ಕೂಡ ಒಂದು ರೀತಿ ಗುಡ್ಡಗಾಡ ಪ್ರದೇಶಗಳಿಂದ ಬಂದಂಥ ಜನರು. ಗುಡ್ಡಗಾಡ ಪ್ರದೇಶದಿಂದ ಬಂದಂಥ ಜನರು ಅವತ್ತಿನ ಸಂದರ್ಭದಲ್ಲಿ ಹಂಗಿದ್ವಿ, ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬದಲಾವಣೆಯನ್ನು ಆಗಬೇಕಾಗುತ್ತೆ. ಅನೇಕ ಮಂದಿ ನಾವೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿಯವ್ರನ್ನ ನಾವು ನೆನಪು ಮಾಡ್ಕೊತೀವಿ. ನೆನಪು ಮಾಡ್ಕೊಳ್ಳೋದ್ರ ಜೊತೆಲಿ ಅವರು ಬರೆದಂಥ ರಾಮಾಯಣವನ್ನು ನಾವು ಬಹಳಷ್ಟು ಮಂದಿ ಮಕ್ಕಳಾಗಿರ್ಬೋದು, ಸಮುದಾಯದವರಾಗಿರ್ಬೋದು, ಇತರ ಸಮುದಾಯದವರಾಗಿರ್ಬೋದು, ಎಲ್ಲರೂ ಕೂಡ ರಾಮಾಯಣವನ್ನು ಕಡ್ಡಾಯವಾಗಿ
ಅದ್ರ ಓದ್ತಾರ, ಅರ್ಥವನ್ನು ಕೂಡ ಮಾಡ್ಕೊಂತಾರ. ಬಹಳಷ್ಟು ಮಂದಿ ಇವತ್ತು ಸಮುದಾಯದಲ್ಲಿ ಇದ್ದಂಥವ್ರು ರಾಮಾಯಣ ಬುಕ್ಕನ್ನು, ರಾಮಾಯಣ ಪುಸ್ತಕವನ್ನು, ರಾಮಾಯಣ ಗ್ರಂಥವನ್ನು ಯಾರ್ಯಾರು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅನ್ನೋದು ಕೂಡ ನೀವು ಆತ್ಮಲೋಕನವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವತ್ತು ಮಹರ್ಷಿ ವಾಲ್ಮೀಕಿಯವರು ಬರೆದಂತ ಮಹಾಗ್ರಂಥವನ್ನು ನಾವು ಆ ಪುಸ್ತಕವನ್ನು ಪೂಜೆಯನ್ನು ಮಾಡೋದ್ರ ಮೂಲಕ, ಅಲ್ಲಿ ಇದ್ದಂತ ಗ್ರಂಥಗಳನ್ನು ಓದೋದ್ರ ಮೂಲಕ ನಾವು ಜೀವನದಲ್ಲಿ ಕೂಡ ಪರಿವರ್ತನೆ ತಂದುಕೋಬೇಕಾಗುತ್ತೆ. ಮಹರ್ಷಿ ವಾಲ್ಮೀಕಿಯವರು